ಇನ್ನೇನು ಫುಲ್ ಏನು ಮಳೆ ಬಂದಿಲ್ಲ. ಆದ್ರೆ ನೈಟ್ ಬರೋದನ 10:30 ಆಗಿತ್ತು. ಸೊ ಬೈಕ್ ಮತ್ತೆ ಬಿಟ್ಟು ಬಂದೆ ನಾ ಅಲ್ಲಿ. ನೈಟ್ 10:30ಗೆ ಬಂದ ನಿನ್ನೆ ನೈಟ್. ಅದ್ರ ಹಿಂದಿನ ದಿನ 11:00ಗೆ ಬಂದ ನೈಟ್. ಪಿ ಸಿ ಒಂದು ಹಾಳಾಗಿತ್ತು. ನಿನ್ನೆ ಶಾರ್ಟ್ ಆಗಿಬಿಡುತ್ತೆ ಪಿ ಸಿ. ಓಪನ್ ಮಾಡೋಣ ಈಗ ಅಂಗಡಿಗೆ ಎಲ್ಲ ಡೋರ್ ಓಪನ್ ಮಾಡಿ ಕಸ ಹೊಡೆದೆ. ಆಮೇಲೆ ಬರ್ತಾರ. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಮತ್ತು 2ನೇ ದಿನ ಇವತ್ತು ಹೋಗೋದು ಅಂಗಡಿಗೆ, ನಮ್ಮ ಶಾಪಿಗೆ. ಏನಾಗೈತೆ ಅಂದ್ರೆ ಮಳೆ ಬಂದಿದ್ದಿಲ್ಲ. ನಿನ್ನೇನು ಫುಲ್ ಏನು ಮಳೆ ಬಂದಿಲ್ಲ. ಆದ್ರೆ ನೈಟ್ ಬರೋದನ 10:30 ಆಗಿತ್ತು. ಸೊ ಬೈಕ್ ಮತ್ತೆ ಬಿಟ್ಟು ಬಂದೆ ನಾ ಅಲ್ಲಿ. ಯಾಕಂದ್ರೆ ಮನ್ಯಾಗೆಲ್ಲ ಕಾಕ ಬ್ಯಾಡ ಅನ್ನಕತ್ರ. ಬೈಕಿನ ಏನು ಅರ್ಜೆಂಟ್ ಏನಿಲ್ಲ, ಇದ್ರಾಗ ಕಾರ್ ತೊಗೊಂಡು ಹೋಗ್ಬಾ ಅಂತಂದು ಕಾರ್ನಾಗ ಬಂದ್ಬಿಟ್ಟೆ. ಸೊ ಇವತ್ತು ಬೈಕ್ ತರೋದಕ್ಕೈತೆ ಏನಿಲ್ಲ ಗೊತ್ತಿಲ್ಲ. ನೈಟ್ 10:30ಗೆ ಬಂದ ನಿನ್ನೆ ನೈಟ್. ಅದ್ರ ಹಿಂದಿನ ದಿನ 11:00ಗೆ ಬಂದ ನೈಟ್. ದಿನಕ್ಕೆ ದಿನ ಲೇಟ್ ಭಾಳ ಬರಕತ್ತಾನಿ. ಯಾಕಂದ್ರೆ ಗದ್ದನು ಹಂಗೆ ಇರ್ತೈತಿ. ಈಗ ಇನ್ನೊಂದೇನು ಪ್ರಾಬ್ಲಮ್ ಅಂದ್ರೆ ಅಂಗಡ್ಯಾಗ ಈಗ ಕಸ್ಟಮರ್ಸ್ ಯಾರು ಬಂದ್ರಂದ್ರೆ ನಿಂತು ಕೊಡ್ಬೇಕು ಅವ್ರಿಗೆ. ಹೆವಿ ಕಾಲ್ ಮ್ಯಾಕತ್ ಬಿಡ್ತೈತಿ ಅದೊಂದು. ಅದ್ರಾಗೂ ಬರೀ ನಿಂತ ಕೊಡೋದು. ಮತ್ತು ಯಾರ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಯಾರ ಕಂಪ್ನಿಯಿಂದ ಬಂದಾರಾಗಲಿ, ಯಾರು ಬಂದ್ರಂದ್ರೆ ಮತ್ತು ಅವ್ರಿಗೆ ಚೇರ್ ಬಿಟ್ಟು ಕೊಡ್ಬೇಕು. ಅದೊಂದು ಭಾಳ ಪ್ರಾಬ್ಲಮ್ ಆಗತೈತಿ. ನಿಂತು ಕೊಡೋದಂದ್ರೆ ಕಾಲ ಹೆವಿ ನೋವಾಗತ್ತ. ನಾನು ಈಗ ಗದ್ಲು ಆಕತ್. ಮತ್ತು ಅಂಗಡಿ ಆ ನಮನಿನು ಈಗ ಸೀಸನಲ್ಲ ಗದ್ಲು ಮಾತ್ರ ಮುಟ್ಸುದ್ದಾಗತಿ. ಏನು ಮಾಡಕ್ಕೆ ಬರಲ್ಲ. ಬಂದಿದ್ದು ಅನುಭವಿಸುವಂತ ಹೋಗ್ಬೇಕು. ಮತ್ತು ಅದ್ರಾಗ ಅವನು ಚೇರ್ನು ಕಡಿಮೆ ಇಟ್ಟೇವಿ. ಜಾಸ್ತಿ ಮಂದಿ ಬಂದು ಮತ್ತು ಹಂಗಾನು ಆಗ್ಬಾರ್ದು ಅಂತಂದು. ಆದರೂ ಅವನು ನಮಗೆ ಕುಂದ್ರಾಗ ಜಗ ಇರಂಗಿಲ್ಲ. ಆ ನಮನಿ ಇದಾಗಿರ್ತೈತಿ. ಏನು ಮಾಡೋದು ಹೇಳಕ್ಕೆ ಬರಲ್ಲ ಏನು. ಸೊ ಇವಾಗ ಟೈಮ್ ಎಷ್ಟಂದ್ರೆ 10 ಗಂಟೆಗೆ 9:30 ಟೈಮ್. 10 ಗಂಟೆ ಅನ್ನಂಗೆ ಬಿಡು, ಪುಣೆ 10 ಐತಿ. ಸೊ ಇವಾಗ ಅಂಗಡಿಗೆ ಹೊಂಟೇವಿ. ಅಲ್ಲಿ ಏನಂದ್ರೆ ನಮ್ದು ಪಿ ಸಿ ಒಂದು ಹಾಳಾಗೈತಿ. ನಿನ್ನೆ ಶಾರ್ಟ್ ಆಗಿಬಿಡುತ್ತೆ ಪಿ ಸಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಮೋಸ್ಟ್ಲಿ ಅದು ಸಿ ಪಿ ಒಳಗೆ ಫ್ಯಾನ್ ಇರ್ತೈತಿ. ಅದ್ರೊಳಗೆ ಒಂದಿಟ್ಟು ಕಿಡಿ ಬಂತು. ಮತ್ತು ಸ್ವಿಚ್ ಬೋರ್ಡ್ ಅದೊಂದಿಟ್ಟು ಶಾರ್ಟ್ ಆಯ್ತು. ಇವತ್ತು 9 ಗಂಟೆ ಅಂದ್ರೆ ಬರ್ತಾನೆ ರೀ ನಾನು ಅಂತ ಇದ್ರೆ ಅಲ್ಲಿ ರಿಪೇರಿ ಮಾಡ್ರಿ ಹೇಳಿದ್ವಿ ನಾವು. ಸೊ ಅವರು ಬಂದಾರ ಅಂತ ಅನ್ಕೊತೀನಿ. 9 ಗಂಟೆ ಅಂತ ಹೇಳಿದ್ರು. ಅವ್ರಿಗೂ ನಮ್ಮ ಅಂಗಡಿಗೆ ಒಬ್ಬರು ಅಂಕಲ್ ಬರ್ತಾರೆ, ಅಣ್ಣಾರು ಒಬ್ರು ಬರ್ತಾರೊಬ್ರು. ಸೊ ಅವರು ಜಲ್ದಿ ಬಾ ಅಂತ ಹೇಳಿವಿ. ಅವರು ಬಂದಾರೋ ಇಲ್ಲೋ ಏನೂ ಗೊತ್ತಿಲ್ಲ. ಸೊ ಈಗ ನಾವು ರೆಡಿ ಆಗೇವಿ. ಇನ್ನು ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಹೊಂಟೇವಿ. ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಹೊಂಟಿಲಿನ ಒಬ್ರು ಇಲ್ಲಿ ಕಸ್ಟಮರ್ ಬಂದಾರ ಅನ್ಸತ್ತೆ ಇಲ್ಲಿ. ಸೊ ಹಾಗಾಗಿ ನಮ್ಮ ಕಾಕ ಕೊಡಕ್ಕೆ ನಿಂತಾರಲ್ಲಿ ಮಟೀರಿಯಲ್ಸ್ನ. ಸೊ ಈಗ ಅದು ಮುಗೀತಂದ್ರೆ ಸೀದಾ ಕುಂದ್ಕೊಳಕ್ಕೆ ಹೋಗಿ ಅದು ಪಿ ಸಿದು ಏನೇನಾಗೈತಿ ಫಸ್ಟ್ ಪ್ರಾಬ್ಲಮ್ ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಕಸ್ಟಮರ್ಸ್ ಬಂದಾರ ಅಂಗಡಿಗೆ, ಅಲ್ಲಿ ವೇಟ್ ಮಾಡತ್ತಾರ ಅವರು. ಸೊ ಈಗ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಪಟ್ನ ಹೋಗ್ಬೇಕಲ್ಲಿ ಪಿ ಸಿ ರೆಡಿ ಮಾಡಿಸ್ಬೇಕು. ಕಸ್ಟಮರ್ ಬಂದಾರ ವೆರಡ್ ಆಗ್ಬೇಕು. ಅದ್ರಾಗ ನಮ್ಮ ಕಾಕ ಒಬ್ರಿಲ್ಲ. ಕಾಕ ಒಬ್ರು ಇದ್ದಿದ್ರಂದ್ರೆ ಈ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಕೈತೆ. ಯಾಕಂದ್ರೆ ನಮ್ಮ ಕಾಕಾರಿಗೆ ಒಬ್ರಿಗೆ ಗೊತ್ತೀಗ ನಾವು ಏನು ಮಾಡ್ತೇವೆ ಅಂದ್ರೆ ಕೆಲಸ. ಈಗ ಅವ್ರು ಏನು ಹೇಳ್ತಾರೆ ಅದಷ್ಟೇ ನಮ್ದು. ಈಗ ಒಂದು ಮಟೀರಿಯಲ್ ಹೇಳ್ಯಾರ ಅಂದ್ರೆ ಆ ಮಟೀರಿಯಲ್ ಅಷ್ಟೇ ನಾವು ಕೊಡ್ಬೇಕು. ನಾನಾಗಲಿ ನೋಡಿ ಕೊಡ್ಬೇಕಂತ ಗೊತ್ತಾಗೋದಿಲ್ಲ ನನಗೂ. ಸ್ವಂತ ಏನಾರ ಮಾಡಿದೆವಪ್ಪ ಕೊಟ್ಟೆವಪ್ಪ ಅನ್ನಂಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಬೇಕು. ನಾವು ಅಮಾವಾಸ್ಯೆ ಹುಣ್ಣಿಮೆ ಬರೋರ ಏನು ಸಿಗೋದಿಲ್ಲ ನಮ್ಗೆ ಎಕ್ಸ್ಪೀರಿಯೆನ್ಸ್. ಸೊ ಅದಕ್ಕೆ ಈಗ ನಮ್ಮ ಕಾಕ ಒಬ್ರು ಅವ್ರದ್ದು ಏನೋ ಮೀಟಿಂಗ್ ಐತೆ ಅಂತಂದು ಹೋಗ್ಯಾರ, ಪುಣೆಗೆ ಹೋಗ್ಯಾರ ಅವರು. ಸೊ ಅವ್ರು ಬರೋದು ಒಂದು 3-4 ದಿನ ಆಕತಿನ. ಅಲ್ಲಿವರೆಗೂ ನಾವು ಮೇಂಟೈನ್ ಮಾಡ್ಬೇಕು. ಇವಾಗ ನಾನು ಕಾಕ ಹೋಗ್ಬೇಕು ಈಗ ಅಂಗಡಿಗೆ. ಲೇಟ್ ಮಾಡೋದೇನು ಬೇಡ. ಈಗ ಬನ್ನಿ ಹೋಗೋಣ. ಮುಂದಿಂದ ಅಲ್ಲಿ ಹೋಗಿ ಮಾತಾಡ್ತಾನೆ. ಮೂಮೆಂಟ್ಸ್ ಎಲ್ಲ ತೋರಿಸ್ತಾನೆ ನಿಮಗೆ. ಹೊಸ್ದಾಗಿ ಯಾರು ನೋಡತ್ತೀರಿ ಅವರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾವ ಮಾಡಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ತಾನೆ ಆದಷ್ಟು ಬೇಗ. ಅಲ್ಲಿ ಹೋಗಿ ಮೀಟ್ ಆದಮೇಲೆ ಅಲ್ಲಿ ಏನೇನೈತೆ ಪ್ರಾಬ್ಲಮ್ ಅಲ್ಲಿ ಅದನ್ನು ತೋರಿಸ್ತಾನೆ. ಇಲ್ಲಾಂದ್ರೆ ಒಮ್ಮೆ ನಡು ವಿಡಿಯೋ ಮಾಡಿ ಹಾಕಿರ್ತಾನೆ. ಇದನ್ನು ಕ್ಲಿಪ್ ಹಾಕಿರ್ತಾನೆ. ಫುಲ್ ನೋಡಿರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಮತ್ತು ವಿಡಿಯೋ ಮಾಡ್ಕೊತ ನಿಂತೆ ಅಂದ್ರೆ ಅಲ್ಲಿ ಮಟೀರಿಯಲ್ಸ್ ಕೊಡೋಕೆ ಯಾರು ಇರೋಂಗಿಲ್ಲ. ಸೊ ಹಾಗಾಗಿ ಜಾಸ್ತಿ ಮಂದಿದು ಮಾಡಿರಂಗಿಲ್ಲ. ಒಂದು 4-5 ಮಂದಿದು ಅಷ್ಟೇ ಮಾಡಿರ್ತೀನಿ. ಯಾಕಂದರೆ ಅಲ್ಲಿ ಕಂಪ್ನಿಯರ್ಸ್ ಬಂದಿರ್ತಾರೆ. ಸೊ ಅವ್ರಿದ್ರೆ ಅಂದ್ರೆ ಅವ್ರು ಕೊಡ್ತಿರ್ತಾರೆ, ನಾವು ಸೈಡ್ ಸರ್ ಕುಂತಿರ್ತೀವಿ. ಅವ್ರಿಲ್ದಾಗ ಮಾತ್ರ ನಾವು ಕೊಡ್ಬೇಕಾಗತಿ. ಇವಾಗ ವೇಟ್ ಮಾಡೋದೇನು ಬೇಡ, ಹೋಗಿ ಬಿಡೋಣ ಬರ್ರಿ. ಅಲ್ಲಿ ಕಂಟಿನ್ಯೂ ಮಾಡ್ತಾನೆ. ಫೈನಲಿ ಈಗ ಬಂದೇವಿ ಅಂಗಡಿಗೆ. ಓಪನ್ ಮಾಡೋಣ ಈಗ ಅಂಗಡಿಗೆ. ಎಲ್ಲ ಡೋರ್ ಓಪನ್ ಮಾಡಿ ಕಸ ಹೊಡೆದೆ. ಆಮೇಲೆ ಬರ್ತಾರೆ ಅಲ್ಲಿ ಪಿ ಸಿ ಇದು ಮಾಡ್ರೆ ಅದಕ್ಕೆ ನೋಡ್ಬೇಕೀಗ. ಮತ್ತು ಕಸ್ಟಮರ್ಸು ಬರ್ತಾರೆ, ಅವ್ರು ಕೊಡುವಂತ ನಿಲ್ಲಬೇಕು. ಸೊ ಈಗ ಓಪನ್ ಮಾಡಿ ಕಸ ಎಲ್ಲ ಹೊಡೀನಿ ಈಗ ಫಸ್ಟ್.
ಯಾವಾಗಲೂ ರೈತ ಬೇಡ ಇದ್ದದ್ದು ಫುಲ್ ಸತತ್ ಅನಿಸ್ಕೊಂತಂದ್ರೆ ಈ ಹುಲ್ಲು ಇದ್ದಾಗ ಕೊಳ್ಳ ಕೊಡಿರ್ತೀವಿ ಮತ್ತೆ ಒಂದೊಂದು ಚಲೋ ಆಗತ್ತೆ ಆ ಟಣಿಗಿನ ಅದು ದೊಡ್ಡ ಟಣಿಲ್ಲ ಅದು ನೋಡೋಣ ನಾನು ಹೊಲ್ದಾಗ ಹುಲ್ಲ ಕಾಣ್ತಿದ್ದಿಲ್ಲ ಅದ ಮಣ್ಣು ಟಾಣಿಕ್ ಎಣ್ಣೆ ಹೊಡೆದನಿ ಈಗ 2 ಸಮ ಆಗ್ಯಾವ ಅಲ್ರಿ ಮತ್ತೆ ಅದು ಸಾಯಿ ಗೊತ್ತಲ್ರಿ ಮತ್ತೆ ತಾಳಿ ಕೊಟ್ಟಂಗೆ ಹಾಕತ್ ನಾವು ಯಾಕೆ ಬರ್ತದೆ ಎಡಿ ಹೊಡೆದಿಲ್ರಿ ಇನ್ನೂ ಈಗ ನೋಡಿ ಬಿಡಿ ತಂದಿಟ್ಟು ಗೊಂಜಾಕ್ ನೋಡಿದ್ವಿ ಗೊಂಜಾಕ್ ಆಗಿರ ಅಂತ ಗಾಡಿ ಕೊಟ್ಟು ಇನ್ನೊಂದು ಸಾಯಪ್ಪ ಬೇಡ ಯಾಕೆ ಅವಸರ ಮತ್ತೆ ಆಗಳು ದಿನ ಬೇಡ ಅಂದಾರ ಅದ್ರಾಗ ಎಲ್ಲ ಮಿಕ್ಸ್ ಇರ್ತೈತಿ ಗೊಂಜಾಳದಂತೂ ನಿಮ್ಗೆ ಯಾಕೆ ವಂಶನ ಮಾಡ್ತಾರ್ರಿ ಬರೀ ಹುಲ್ಲ ಸಾಯ್ಬ ಕಲಿ ನಿಮ್ಗೆ ತೊಗೊಂಡು ಇಟ್ಕೋರಿ ಬೇಕಾದ್ರೆ ಹುಡ್ರಿ ಅಲ್ಲಿ ಏನು ಸಿಗಲಾರ ಬದಕ್ ಅಂದ್ರೆ ನೋಡ ಏನು ಹೊಳ್ಳಿ ಬರೋದನೇ ಇಲ್ಲ ಮಗ ಮಕ್ಕಳು ಕಂಡು ದೌಡ್ ಹಂಗಲ್ಲ ಲತ್ತಿ ಹೊಡೆದ ಹೈಟ್ ನೋಡ್ಬೇಕು ಈಗ ಆ ಟಾಣಿ ಕಲ್ ಸಿಗಿದ್ರೆ ಆ ಸಾಯಂಗಿಲ್ಲ ದೌಡ ಹಿಂಗೆ ಹೇಳ್ತಾರ ಅವ್ರ ಇದು ಪ್ರಮಾಣ ಕಮ್ಮಿ ಆದಾಗ ಅದು ಕುಡಿಬೇಕು ಹಂಗೆ ತೋರಿ ತೋರಿ ರೊಕ್ಕ ಕೊಡ್ರಿ ತೊಗೊಂಡವ್ರಿ ಅಂತಾರ ಅವರು ಮಣ್ಣಿಗೆ ಹೊಲ್ದನ್ರಿ ಹುಲ್ಲಿಗೆ ಹೊಡೆದ ಆಗಲಿ ಟಾಣಿ ಕುಡಿಯಾಕ ಬಂದನ್ರಿ ಹಿಂದಗಡೆ ಸರ್ ಎಂತ ಹೇಳಿ ಕೊಟ್ರೆ ನಿಮ್ಗೆ ಬರೋದು ನಾವು ನಿನಗೆ ಲಾಸ್ ಆಗೋದು ಲಾಸ್ ಯಾವತ್ತು ಅದು ಹೋಗಿಂದ ಇನ್ನೂ ಒಂದು ವಾರ ಹೊಡ್ಕುವ ಅದೇ ಬೆಸ್ಟ್ ಓದಿಯಲ್ಲ ಅವತ್ತ ಇದೇ ಕಾಯಿಲೆ ಇರ್ಬೇಕಲ್ಲ ಮತ್ತೆ ಅದು ಇದು ಹಾಕಂದ್ರೆ ಅವಾಗ ಮತ್ತೆ ಇಂಥದ್ದು ಅನ್ಬಿಟ್ಟು ನಾವು ಒಂದು ವಾರ ಅಂತಾರೆ ಈಗ ಹೆಂಗ್ ಬರ್ತದ್ರಿ ಮತ್ತೆ ಅಲ್ಲೇ ಬೆನಕಳ ನೋಡ್ರಿ ಈ ಕಡೆ ರೋಡಿಗೆ ಹಚ್ಚಿ ಚಲೋ ಅದ ಪೀಕ ಬೆನಕಳ ಎರಗಲ್ರಿ ಇಲ್ಲೇ ನಮ್ ಗುಡಕಟ್ಟೆ ನಿಂತಿ ಮತ್ತೆ ಕೆಳಗೆ ಏನಿಲ್ರಿ ಮೇನ್ ಸ್ಪೇಸ್ ಇದ್ದಾವ ಹಾಂ ಆಯ್ತು ಅವಾಗ ಮತ್ತೆ ತಾರೀಕು ಬೇರೆ ಕೊಡ್ತಾವ ತಾರೀಕು ಬೇರೆ ಕಿಲೋ ಅರ್ಧ ಕಿಲೋ ಏ ಕೊಟ್ಟಾಗ ಗರ್ ಕೊಡ್ತಾ ಇದ್ದೆ ತೊಗೊಂಡು ಕಾಣವ ಕಾಲಿಗೆ ಹೆಂಗೆ ರಸ್ತೆ रोनाक पाळी घेतो मुच्चात तातंग नाही तू झालं काम कर मग काला रे बडी पर बडी फ्रॉम झालं मग तो तर बडी पर हाके ना बडी निघा 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 आता राऊंड आहे बडी मोठी बरोबर पाव सांगा आपण ನೋಡುವ ಗುರು ಯಾವ ಬೇಕಾಗಿತ್ತು ತೋರಿ ₹40 ಎಲ್ಲ ನಿಜಾಮು ಸೇರಿಸಿ ಕೆಜಿಗಟ್ಲೆ ತೊಗೊಂಡ್ರೆ ಭಾಳ ಬರ್ತಾವ ಇವು ಅಷ್ಟು ಸ್ವಲ್ಪ ಉಳ್ಕೊಳ್ಳೋದು ಭಾಳ ನೀವು ಆಟ ಮಾಡ್ಬೇಕಂದ್ರೆ ಹುಬ್ಬಳ್ಳಿಗೆ ಹೋಗುತ್ತೆ ಆಟ ಮಾಡ್ಬೇಕಂದ್ರೆ ಎಲ್ಲ ಹೆಂಗೆ ತೂಕ ಮಾಡಿ ಹಾಕಿರ್ತಾರ ಅವ್ರ ಕಾಯಿ ಚಲೋ ಆಗ್ತಾವೆ ಅನೇಕ ಮ್ಯಾಲ
ಕಿಡಿದಷ್ಟ ಕೊಟ್ಬಿಡು ಅದು ಒಟಾನಿಗೆ ಹೊಡೆದವ್ರು ಇದೊಂದು ಕಳ್ಳದ ಮನೇದು ಉಳಿದಿದ್ದಿಲ್ಲ ಏನೆಲ್ಲ ತಪ್ಪು 10 ಪಂಪಿಂದೆಲ್ಲ ನೀನು ಕೊಟ್ಟಿದ್ದೆ ಎಲ್ಲ ಅದು ಇದ್ರದ್ದು ಸಣ್ಣ ಡಬ್ಬಿ ಕೊಟ್ಟಿದ್ದಾರೆ 6 ಮೇಲೆ ಹಾಕೋದ 6 60 ಹಲೋ ಅದ 10 ಪಂಪಿಂದಲ್ಲ ಹಲೋ 1 ಲೀಟ್ರ್ ಸಾಕು. ಎರಡಕ್ಕೂ ಒಂದ ನಡೀತಿತ್ತಂತ ಇರುವ ಎಲ್ಲ ಕಡೆ ಹೊಡೆದು ಇದೊಂದು ಬಾಕ್ಸ್ ಇತ್ತು ಆಮೇಲೆ ಅಂತಂದು ಸ್ಟೆಪ್ನಿ ಇಡುವರಿ ಹಿಂದಿನ ಅಣ್ಣ ಐತಿ ಐತೆ ರೈತಿ ಅರ್ಧಕ್ಕಿಂತ ಗಿರ್ದ ಐತೆ ಹೋದ ವರ್ಷದ ಅದಕ್ಕಿಂತ ಮಿಕ್ಸ್ ಮಾಡಲ್ಲ ಅಂತಾರ ಅವ್ರು ಏನು ಅಣ್ಣ ಅಲ್ಲಿ ಬರ್ರಿ ಅಲ್ಲಿ ಬರ್ರಿ ಇಡಿದಷ್ಟ ನನಗೆ ರೇಟ್ ಆಗತ್ತದ ಏನು ಕುಡ್ಸಬೇಡ ಅಂದ್ರೆ ವೇಟ್ ಭಾಳ ಆಗತ್ತದ ಗ್ಲಾಸಿಗೆ ಇಲ್ಲಿ ಕೆಳಗೆ ಇಟ್ಟು ಏನು ಕೊಡ್ತಾರೆ ಈಗ ಅಷ್ಟೇ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.